ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಯೂಟ್ಯೂಬರ್ ಸಮೀರ್. ನೋಡಿ, ಎಸ್ಐಟಿ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿರುವಂಥದ್ದು. ಬ್ಯಾಗ್ ಹಿಡಿದು ವಿಚಾರಣೆಗೆ ಬಂದಿದ್ದಾರೆ ಯೂಟ್ಯೂಬರ್ ಸಮೀರ್. ಹಲವು ತಾಂತ್ರಿಕ ಸಾಕ್ಷ್ಯವನ್ನ ಕೇಳಿದ್ರು ಎಸ್ಐಟಿ ಪೊಲೀಸರು. ಸೊ ಹಾಗಾಗಿ ಎಲ್ಲ ದಾಖಲೆಯನ್ನ ಇವತ್ತು ನೀಡಲಿದ್ದಾರೆ ಎಂಡಿ ಸಮೀರ್. ಲ್ಯಾಪ್ಟಾಪ್, ಮೊಬೈಲ್ ತರೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಈತನಿಗೆ ತಿಳಿಸಿದ್ರು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ಸಮೀರ್ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಈ ಹಿಂದೆ 2 ದಿನ ಆತನನ್ನ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ಆತನ ಬಳಿ ಒಂದಷ್ಟು ಪ್ರಶ್ನೆಯನ್ನ ಕೂಡ ಇಟ್ಟಿದ್ರು. 45 ಪ್ರಶ್ನೆಗಳನ್ನ ಕೇಳಿದ್ರು ವಿಚಾರಣೆಯ ಸಮಯದಲ್ಲಿ. ದೂತ ಯೂಟ್ಯೂಬ್ ಚಾನೆಲ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಹಾಗೆ ನಿನಗೆ ವಿಡಿಯೋ ಮಾಡೋಕೆ ಹೇಳಿದ್ಯಾರು, ಈ ವಿಡಿಯೋ ಮಾಡಿದ ಹಿಂದಿನ ಉದ್ದೇಶವಾದ್ರೂ ಏನು, ಹಾಗೆ ನೀನು ಯಾವೆಲ್ಲ ಉಪಕರಣಗಳನ್ನು ಬಳಸಿದ್ದೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ, ಹಾಗೆ ಆತನ ವಾಯ್ಸ್ ಸ್ಯಾಂಪಲ್ ಕೂಡ ಪಡೆದುಕೊಂಡಿದ್ರು. ಇವತ್ತು ಮತ್ತೆ ಆತನ ವಿಚಾರಣೆ ನಡೆಯುತ್ತೆ. ನಿನ್ನೆ ಆತ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದರೆ ಅನಾರೋಗ್ಯ ಕಾರಣವನ್ನು ಕೊಟ್ಟು ಆತ ಹಾಜರಾಗಿರಲಿಲ್ಲ. ಸೊ ಇವತ್ತು ಆತನ ವಿಚಾರಣೆ ನಡೆಯುತ್ತೆ. ಲ್ಯಾಪ್ಟಾಪ್ ಮತ್ತು ಮೊಬೈಲನ್ನು ತರೋದಕ್ಕೆ ಹೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಎಲ್ಲ ದಾಖಲೆಯನ್ನು ಇವತ್ತು ಎಂಡಿ ಸಮೀರ್ ಕೊಡ್ತಾರಾ ಅಂತ ನೋಡಬೇಕಾಗುತ್ತೆ. ಹಲವು ತಾಂತ್ರಿಕ ಸಾಕ್ಷ್ಯಗಳನ್ನು ಕೇಳಿದ್ರು ಎಸ್ಐಟಿ ಪೊಲೀಸರು. ಸೊ ಹಾಗಾಗಿ ಬ್ಯಾಗ್ ಅನ್ನ ಹಿಡಿದು ವಿಚಾರಣೆಗೆ ಇವತ್ತು ಯೂಟ್ಯೂಬರ್ ಸಮೀರ್ ಹಾಜರಾಗಿರುವಂಥದ್ದು. ಎಸ್ಐಟಿ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿದ್ದಾರೆ. ಈ ಹಿಂದೆ 2 ದಿನ ಆತನ ವಿಚಾರಣೆಯನ್ನ ಕೂಡ ನಡೆಸಲಾಯಿತು. ಆತನಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. 45 ಪ್ರಶ್ನೆಗಳನ್ನ ಕೇಳಿದ್ರು ಆತನ ಆ ವಿಡಿಯೋಗೆ ಸಂಬಂಧಪಟ್ಟಂತೆ. ಯಾರು ಹೇಳಿದ್ ನಿನಗೆ ವಿಡಿಯೋ ಮಾಡೋದಕ್ಕೆ, ಹಾಗೆ ವಿಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕೆ ನೀನು ಯಾವೆಲ್ಲ ಉಪಕರಣಗಳನ್ನು ಬಳಸಿದ್ದೆ, ತದನಂತರ ಯಾವ ಆಧಾರದ ಮೇಲೆ ನೀನು ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಇಟ್ಟಿದ್ರು. ಇವತ್ತು ಕೂಡ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಅನ್ನ ತರಕ್ಕೆ ಹೇಳಿದ್ರು ಈತನಿಗೆ. ಸೊ ಹಾಗಾಗಿ ಈತ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ.